ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ಕಲ್ಲೋಳ ಗ್ರಾಮದಲ್ಲಿ PUC 90%ಗಿಂತ ಜಾಸ್ತಿ ಮಾಡಿದಂಥ ವಿದ್ಯಾರ್ಥಿನಿಯರಿಗೆ ರೈತ ಮುಖಂಡರಾದ ಮಲ್ಲಪ್ಪನ ಅಂಗಡಿ ಮತ್ತು ಮನೋಜ್ ಮನಗುಳಿ ಅವರ ನೇತೃತ್ವದಲ್ಲಿ ಸನ್ಮಾನಿಸಲಾಯಿತು. ಒಂದೇ ಗ್ರಾಮದಲ್ಲಿ 20ಕ್ಕಿಂತ ಜಾಸ್ತಿ ಜನ ಇರುವುದು ಒಂದು ಕಲ್ಲೋಳ ಗ್ರಾಮಕ್ಕೆ ಹೆಮ್ಮೆಯ ವಿಷಯ. ಅವರ ಎಲ್ಲ ತಂದೆ ತಾಯಿಯವರಿಗೂ ಒಳ್ಳೆಯ ಸಂತೋಷದ ವಿಷಯ ಕೂಡ. ಆದರೆ ಇಷ್ಟು ಒಳ್ಳೆಯ ಸ್ಕೋರ್ ಮಾಡಿದರೂ ಕೂಡ ಎಜುಕೇಷನ್ ಸಿಸ್ಟಮಲ್ಲಿ ತುಂಬ ಲೋಪಗಳಿವೆ. ನಿಜ ಸಂಗತಿ ಏನಂದರೆ ಹಳ್ಳಿ ಮತ್ತು ಬಡ ವಿದ್ಯಾರ್ಥಿಗಳ ಪಾಲಿಗೆ ಎಜುಕೇಷನ್ ಸಿಸ್ಟಮ್ ಸತ್ತು ಹೋಗಿದೆ. ಹೌದು, ಏನು ಹೇಳ್ತಾರಲ್ಲ, ರೂರಲ್ ಬೆನಿಫಿಟು, ಕನ್ನಡ ಮೀಡಿಯಂ ಬೆನಿಫಿಟು, ರಿಸರ್ವೇಷನು, ಇದು ಯಾವುದೂ ಇವಾಗ ಜೀವಂತಿಲ್ಲ. ಇದು 10 ವರ್ಷಗಳ ಹಿಂದೆ ಸತ್ತು ಹೋಗೋಂಥ ಸಿಸ್ಟಮ್ ಆಗಿದೆ. ಇದು ಸುಳ್ಳು ಸುದ್ದಿ ಅಷ್ಟೇ. ಇದು ಯಾವುದೂ ಕೂಡ ಹಳ್ಳಿ ಮತ್ತು ಬಡವರಿಗೆ ಇಲ್ಲ. ಇದು ಇದ್ದರೆ ಅದು ಬರೀ ಶ್ರೀಮಂತ ಮತ್ತು ಸಿಟಿಲಿರೋಂಥ ಮಕ್ಕಳಿಗೆ ಮಾತ್ರ ಇದೆ. ಎಕ್ಸಾಂಪಲ್ ನೋಡೋದಾದರೆ ಡಾಕ್ಟರ್ ಸೀಟ್ಗಳನ್ನ ಎಲ್ಲ ಸಿಟಿ ಮಕ್ಕಳೇ ತೊಗೊಳ್ತಾರೆ. ಆ್ಯಕ್ಚುಲಿ ಹಣ ಕೊಡೋದು ಮಾತ್ರ ಕೂಲಿ ಕಾರ್ಮಿಕರು, ಸಣ್ಣ ರೈತರು, ಸಣ್ಣ ವ್ಯಾಪಾರಸ್ಥರು. ಆದರೆ ಅದರ ಬೆನಿಫಿಟ್ಸ್ ಮಾತ್ರ ಇವಾಗ ಸದ್ಯಕ್ಕೆ ಶ್ರೀಮಂತರ ಮಕ್ಕಳಿಗೆ, ಸಿಟಿಯಲ್ಲಿರೋರಿಗೆ ಸಿಗ್ತಾ ಇದೆ. ಈ ರಾಜ್ಯ ಸರ್ಕಾರ 224 ಮಂದಿ MLA ಒಂದು ಅನುದಾನ ಬಿಡುಗಡೆ ಮಾಡ್ಬೇಕಂತಂದ್ರ ಒಬ್ಬ MLA ಏನ್ ಕೊಡ್ತಾರೋ ಅದು 224 ಮಂದಿ MLA ಅನ್ವಯಕ್ಕೆ ಇರ್ತೈತಿ. ಅಂತ ಸಂದರ್ಭದಾಗ ಈ ಶಿಕ್ಷಣ ಅನ್ನುವಂಥದ್ದು ಕೆಲವೊಂದಿಷ್ಟ ಇವತ್ತು ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು ಅನ್ನುವಂಥ ಕ್ಷೇತ್ರ ಕಟ್ಟ ಅನ್ವಯ ಆಗತೈತಿ. ಅದನ್ನೇ ಡಿವೈಡ್ ಮಾಡಿದ್ದರಿಂದ ಪ್ರತಿ ತಾಲೂಕಾ, ಪ್ರತಿ MLA ವಾರ ಒಳಗೆ ಹಂಚಿಕೆ ಮಾಡ್ಬೇಕನ್ನುವಂತ ವಿಚಾರ. ಆ ವಿಚಾರವನ್ನು ನಾವು ಮುಖ್ಯಮಂತ್ರಿ ತಕ್ಕ ಈಗಾಗಲೇ ಮುಗಿಸಿದ್ವಿ. ಪ್ರತಿ ಒಂದು ಕ್ಷೇತ್ರದಾಗೂ ವಿದ್ಯಾರ್ಥಿಗಳು ಹುಷಾರ್ ಇರ್ತಾರೆ. ಆದ್ರೆ ಇವತ್ತ ಅಲ್ಲಿ 99 ಮಾಡ್ರು, 100 ಮಾಡ್ರು ಎಲ್ಲ ಒಂದ ಕಡೆ ಹೋಗ್ತಂದ್ರ ಈ ಭಾಗದಾಗ ಕಲ್ತಂತ ಮಕ್ಕಳಿಗೆ ಏನ್ ನ್ಯಾಯ ಸಿಕ್ತು? ಸಾಕಷ್ಟು ಕಷ್ಟ ಕಲ್ತಿರ್ತಾರ. ಅದಕ್ಕೆ ಏನತಿ, ಇದು ಕೂಡ ಏನತಿ, ಶಿಕ್ಷಣದೊಳಗ ಹಂಚಿಕೆ ಆಗ್ಬೇಕನ್ನುವಂತ. ಈಗ ಮಕ್ಕಳು ಕಷ್ಟಪಟ್ಟು ಓದವ್ರವ್ರ ರಟ್ಟ ಅಲ್ಲ, ಪ್ರಯತ್ನ ನಮ್ಮದು ಆತಿ. ಇಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರ ಹೇಳಿಕೆ ಏನಂದರೆ 4000 MBBS ಸೀಟ್ಗಳ ದುಡ್ಡನ್ನು ಕರ್ನಾಟಕದ ಜನರು ಕೊಟ್ಟು ಓದಿಸ್ತಾರೆ. ಅದನ್ನು ಸರಿಯಾಗಿ 224 ಕ್ಷೇತ್ರಗಳಿಗೆ ಸಿಂಡಿಕೆಯನ್ನು ಹಂಚಿಕೆ ಮಾಡಬೇಕಂತ. ಅಂದರೆ ಪ್ರತಿ ಕ್ಷೇತ್ರಕ್ಕೆ 4000 ಡಿವೈಡ್ ಬೈ 224 ಮಾಡಿದರೆ ಹೆಚ್ಚು ಕಡಿಮೆ 18 ಸೀಟುಗಳು ಪ್ರತಿ ಕ್ಷೇತ್ರದಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ಸಮನಾಗಿ ಹಂಚಿಕೆ ಆಗಬೇಕು. ಇದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ವಿನಂತಿಯಾಗಿದೆ. ಹಳ್ಳಿ ಮಕ್ಕಳಿಗೆ ಸ್ಥಳೀಯ ನ್ಯಾಯ ಸಿಕ್ಕರೆ ಮಾತ್ರ ಸಮುದಾಯದ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯವಾಗುತ್ತದೆ ಅಂತ ಇವರ ಅಭಿಪ್ರಾಯ. ಅದಕ್ಕಾಗಿ ಈಗಿರುವಂಥ ವಿದ್ಯಾರ್ಥಿಗಳ ತಂದೆ ತಾಯಿಗಳು, ನೀವು ಬರೀ ಎಜುಕೇಷನಲ್ಲಿ ನಿಮ್ಮ ಮಕ್ಕಳಿಗೆ ಕಲಿಸೋದು ಮಾತ್ರ ಮುಖ್ಯವಲ್ಲ, ಅವರಿಗೆ ಯಾವ ಥರ ಅವ್ರಿಗೆ ಸಿಗಬೇಕಾಗಿರುವಂಥ ಹಕ್ಕುಗಳನ್ನ ಅಥವಾ ಅವ್ರಿಗೆ ಬೇಕಾಗಿರುವಂಥ ಸೀಟುಗಳನ್ನ ಕೊಡಿಸ್ಬೇಕಾಗಿರೋದು ಕೂಡ ನಮ್ಮ ಒಂದು ದೊಡ್ಡ ಜವಾಬ್ದಾರಿಯಾಗಿದೆ. ನೀವು ಯಾರ್ಯಾರು ಈ ವಿಷಯಗಳನ್ನ ಬೆಂಬಲಿಸ್ತೀರಾ ಅಥವಾ ನೀವು ನಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟು, ಕಲ್ಲೋಳ ಗ್ರಾಮ, ಚಿಕ್ಕೋಡಿ ತಾಲೂಕಿಗೆ ಭೇಟಿ ಕೊಟ್ಟು ನಿಮ್ಮ ಒಂದು ಅಭಿಪ್ರಾಯಗಳನ್ನು, ನಿಮ್ಮ ಹೆಸರುಗಳನ್ನ ಕೊಟ್ಟರೆ ನಾವು ಮುಂದಿನ ದಿನಮಾನಗಳಲ್ಲಿ ಈ ಒಂದು